ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡೋಣ ಇವತ್ತು ಮಾರ್ಕೆಟ್ ನೆಕ್ಸ್ಟ್ ವೀಕ್ ಯಾವುದೆಲ್ಲ ಸ್ಟಾಕ್ಸ್ ನೀವು ಬೈ ಮಾಡ್ಬೋದು ಅಂತ. ಬ್ರೇಕ್ಔಟ್ ಸ್ಟಾಕ್ಸು, ವೀಕ್ಲಿ ಬ್ರೇಕ್ಔಟ್ ಆ್ಯಂಡ್ ಮಂತ್ಲಿ ಬ್ರೇಕ್ಔಟ್ಗೆ ಯಾವೆಲ್ಲ ಸ್ಟಾಕ್ಸ್ ಇದೆ ಅನ್ನೋದು ನೋಡೋಣ. ಅದಕ್ಕೆ ಮೊದಲು ನಮ್ಮ ನಿಫ್ಟಿದು ಲೆವೆಲ್ಸ್ ನೋಡ್ಬಿಡೋಣ. ಸೊ ನಿಫ್ಟಿ ಲಾಸ್ಟ್ ವೀಕ್ ಕ್ಲೋಸಿಂಗಲ್ಲಿ ಅಂದರೆ ಫ್ರೈಡೇ ಪಾಸಿಟಿವಲ್ಲೇ ಇತ್ತು. ಆಲ್ಮೋಸ್ಟ್ ಐ ಥಿಂಕ್ 400-500 ಪಾಯಿಂಟ್ ಪ್ಲಸ್ ಅನಿಸುತ್ತೆ. ಸೊ ಹೈ ನೋಡಿ, ಇದ್ದು ಹೈ ಬಂದು ಸಪೋರ್ಟ್ ಲೆವೆಲ್ ನೋಡೋಣ. ಮೊದಲು ಸಪೋರ್ಟ್ ಲೆವೆಲ್ ಇದ್ರದ್ದು ಬಂದು ಆಲ್ಮೋಸ್ಟ್ 21,430. ಸೊ ಈ ಲೋ ಇತ್ತಲ್ಲ 21,480 ಸಪೋರ್ಟ್ ಲೆವೆಲ್ ಆಗಿದೆ. ಮತ್ತು ಇದು ರೀಸೆಂಟ್ ಲೆವೆಲ್ ನೋಡುವಾಗ 24,800. ಸೊ ನನ್ನ ಪ್ರಕಾರ ಇದು ಈ ಲೆವೆಲ್ ಕ್ರಾಸ್ ಆಯ್ತು ಅಂದರೆ 23,700 ಕ್ರಾಸ್ ಆಯ್ತು ಅಂದರೆ ಸೊ ಅದು ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಬಟ್ ಟ್ರೆಂಡ್ ನೋಡಿದ್ರೆ ಪಾಸಿಟಿವಲ್ಲೇ ಇದೆ. ಸೊ ಓವರಾಲ್ ಬುಲ್ಲಿಶ್ ಟ್ರೆಂಡೇ ಇದೆ ನಿಫ್ಟಿ. ಸೊ ಇದು ನಿಫ್ಟಿ ಕುರಿತಾಗಿತ್ತು. ಆ್ಯಂಡ್ ಸ್ಟಾಕ್ಸ್ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಒಂದು ಹಲವಾರು ಸ್ಟಾಕ್ಸ್ ನಾನು ಚೂಸ್ ಮಾಡಿಟ್ಟಿದ್ದೀನಿ. ಸೊ ಅದು ನೀವು ಪೊಸಿಷನಲ್ ಅಥವಾ ಸ್ವಿಂಗ್ ಟ್ರೇಡಿಂಗೋಸ್ಕರ ಯೂಸ್ ಮಾಡ್ಬೋದು. ಸೊ ಈ ಸ್ಟಾಕ್ಸ್ ಬೇಕಾದ್ರೆ ನೀವು ಗಮನಿಸಿ, ಜಾಸ್ತಿ ಪ್ರೈಸ್ ಜಾಸ್ತಿ ಏನಿಲ್ಲ, ಕಡಿಮೆನೇ ಇದೆ. ಆಲ್ಮೋಸ್ಟ್ ಒಂದು 200, 300, 400 ರುಪೀಸ್ ಒಳಗಡೆ ಕಡಿಮೆ ಪ್ರೈಸಿನ ಸ್ಟಾಕ್ಸ್ ಚೂಸ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ದೊಡ್ಡ ಸ್ಟಾಕ್ಸು ಇದೆ, 1,500, 2,000. ಬಟ್ ಈ ಸಲ ಜಸ್ಟ್ ಸ್ಮಾಲ್ ಪ್ರೈಸ್ ಇರುವಂಥ ಸ್ಟಾಕ್ಸ್ ನೋಡೋಣ. ಮೊದಲನೇದಾಗಿ ಅಶೋಕ. ಸೊ ಇದ್ರದ್ದು ಟೆಕ್ನಿಕಲ್ ಆಗಿ ನೋಡೋಣ. ಮೊದಲನೇದಾಗಿ ಸೊ ನಾನು ಇಲ್ಲಿ ಹಾಕ್ತೀನಿ ಅಶೋಕ ಬಿಲ್ಡ್ ಕಾಯಿನ್. ಐ ಥಿಂಕ್ ಇದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸೊ ಇಲ್ಲಿ ನೋಡೋಣ ಚಾರ್ಟಲ್ಲಿ. ಸೊ ಇದು ನೋಡಿ, ನೀವು ಸ್ಕ್ರೀನಲ್ಲಿ ಬೇಕಾದ್ರೆ ಇಲ್ಲಿ ನೋಡ್ಬೋದು. ಸೊ ಬಹಳ ದಿನಗಳ ಮೇಲೆ ಅಂದರೆ ಏಪ್ರಿಲ್ ಮಂತಲ್ಲಿ 2018ರಲ್ಲಿ ಇದು ಹೈ ಆಗಿತ್ತು 196 ರುಪೀಸ್, 196 ಆಗಿತ್ತು. ಆನಂತರ ಕೆಳಗಡೆ ಇತ್ತು, ಕನ್ಸಾಲಿಡೇಟ್ ಮಾಡಿ ಈಗ ಅದು ಪಾಸಿಟಿವ್ ವೇಲ್ಯೂ ಇದೆ ನೋಡಿ. ಆಲ್ಮೋಸ್ಟ್ ನೀವು ಈ ಸಲ ಜನವರಿಯಿಂದ ಪಾಸಿಟಿವಲ್ಲೇ ಇದೆ. ಇಲ್ಲಿ ಕನ್ಸಾಲಿಡೇಟ್ ಮಾಡಿದೆ. ಅಂಡ್ ವಾಲ್ಯೂಮ್ ಕೂಡ ನೋಡ್ಬೋದು, ಇನ್ಕ್ರೀಸ್ ಆಗಿದೆ. ಸೊ 196 ಹೈ ಬ್ರೇಕ್ ಮಾಡಿದೆ. 196 ಹೈ ಬ್ರೇಕ್ ಮಾಡಿ 198 ಹೋಗಿ ಆಮೇಲೆ 240, 249, ಆಮೇಲೆ 271 ಹೈ ಮಾಡಿದೆ. ಸಖತ್ತಾಗಿ ಮೇಲೆ ಹೋಗ್ತಾ ಇದೆ. ಸೊ ಪಾಸಿಟಿವ್ ಬುಲ್ಲಿಶ್ ಕ್ಯಾಂಡಲ್ಸ್ ಕಾಣ್ತಾ ಇದೆ ಇಲ್ಲಿ. ವಾಲ್ಯೂಮ್ ಕೂಡ ನೋಡ್ಬೋದು, ಕನ್ಸಿಸ್ಟೆಂಟಿ ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ. ಸೊ ಇದು ನೀವು ಕನ್ಸಿಡರ್ ಮಾಡ್ಬೋದು. ನನ್ನ ಪ್ರಕಾರ ಇಲ್ಲಿಂದ ಇದು ಇನ್ನೂ ಮೇಲೆ ಹೋಗೋ ಚಾನ್ಸ್ ಇದೆ. ಬೇಕಾದ್ರೆ ಇಲ್ಲಿ ಈ ಹೈಯಿಂದ ಇದನ್ನು ತೆಗ್ದು ಇನ್ನೊಂದು ಸಲ ಹಾಕ್ತೇನೆ. ಇಲ್ಲ, ಈ ರೇಂಜ್ ನೀವು ತೊಗೊಂಡ್ರು ಕೂಡ ಇಲ್ಲಿಂದ ಇದು ಮೇಲೆ ಸೇವ್ ಮಾಡ್ಬಿಡೋಣ ಮೊದಲು. ಎಸ್. ಸೊ ಇದನ್ನು ಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು. ಆಮೇಲೆ ಡ್ರ್ಯಾಗ್ ಮಾಡಾದ್ಮೇಲೆ ನೀವು ಅಲ್ಲಿಗೆ ತೊಗೊಂಡು ಹೋಗ್ಬೋದು. ಇದನ್ನು ಬೇಕಂದರೆ ಇದನ್ನು ಡಿಲೀಟ್ ಮಾಡಿಬಿಡೋಣ. ನೀವು ಕಡಿಮೆ ಅಂದರೂ ನೋಡಿ, ಈ ರೇಂಜಿಂದ ತೊಗೊಂಡೋಗಿ ಈ ರೇಂಜ್ ತನಕ ತೊಗೊಂಡೋಗಿ ನಿಮ್ಗೆ ಇಲ್ಲಿಂದ ನಿಮಗೆ ಹೈ ರೀಚ್ ಆಗ್ಬೋದು. ಇದಕ್ಕಿಂತ ಮೇಲೆ ಹೋಗ್ಬೋದು. ಸೊ ಇದು ಕನ್ಸಿಡರ್ ಮಾಡಿ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಯಾವುದೇ ಸ್ಟಾಕ್ ಕಂಡೀಷನ್ ನೋಡಿ, ಫಸ್ಟು ಮೂಮೆಂಟ್ ನೋಡಿ, ಸ್ಟಾಕ್ ಮೂಮೆಂಟ್. ಯಾಕಂದರೆ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಖಂಡಿತ ಆಲ್ರೆಡಿ ಸ್ವಲ್ಪ ಮೇಲೆ ಹೋಗಿದೆ. ಬಟ್ ಇಲ್ಲಿಂದ ನಿಮ್ಗೆ ಇನ್ನೂ ಚಾನ್ಸ್ ಇದೆ, 300, 350 ಹೋಗೋಂಥ ಚಾನ್ಸ್ ಇದೆ ಪೊಸಿಷನಲ್ಗೋಸ್ಕರ, ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಸೊ ಇದು ಟ್ರೈ ಮಾಡಿ ಡೆಫಿನೆಟಾಗಿ. ಆ್ಯಂಡ್ ಅಶೋಕ ಬಿಲ್ಡ್ ಕಾಯಿನ್ದು ಫಂಡಮೆಂಟಲ್ಸ್ ನೋಡೋಣ. ಬೇಕಂದರೆ ಫಂಡಮೆಂಟಲ್ಸ್ ನೋಡೋವಾಗ ನೋಡಿ, ಇಲ್ಲಿ ಆಲ್ರೆಡಿ ಓಪನ್ ಇದೆ. ಇದು ಕಂಪ್ನಿ ಬಂದು 7,400 ಕೋಟಿ, 405 ಕೋಟಿ. ಸೊ ಇದು ರಿಟರ್ನ್ ಆನ್ ಈಕ್ವಿಟಿ 22.2% ಚೆನ್ನಾಗಿದೆ. ಆ್ಯಂಡ್ ಓಕೆ, ಡೆಪ್ ಟು ಈಕ್ವಿಟಿ. ಬಟ್ ಇದೆಲ್ಲ ಟೆಕ್ನಿಕಲಾಗಿ ನೋಡೋವಾಗ ಇದೆಲ್ಲ ಕನ್ಸಿಡರ್ ಮಾಡೋಂಗೆ ಇರಲ್ಲ. ಯಾಕಂದರೆ ಅದು ಮೂಮೆಂಟ್ ಬಂದರೆ ಇದೆಲ್ಲ ಯಾರು ನೋಡೋಕ್ಕೆ ಹೋಗಲ್ಲ. ಸೊ ಜಸ್ಟ್ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆ್ಯಂಡ್ ಇದ್ರದ್ದು
3 ಇಯರ್ಸ್ ಸೇಲ್ಸ್ ಗ್ರೋತ್ ನೋಡುವಾಗ 25% ಸೇಲ್ಸ್ ಗ್ರೋತ್ ತುಂಬ ಚೆನ್ನಾಗಿದೆ. ಸೊ ಯಾವುದಾಗಲಿ ಸೇಲ್ಸ್ ಗ್ರೋತ್ 12% ಮೇಲಿದ್ರೆ ಅದು ಮೂಮೆಂಟ್ ಇರುತ್ತೆ, ಬಟ್ ಅದರಲ್ಲಿ ನಿಮಗೆ ರಿಟರ್ನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಇದಾಗಿತ್ತು ಅಶೋಕ ಬಿಲ್ಡ್ಕಾಯಿನ್ ಸ್ಟಾಕ್ ಹೊರತಾಗಿ. ನೆಕ್ಸ್ಟ್ ನೋಡೋಣ ಬಯೋಕಾನ್ ನಿಮ್ಗೆ ಗೊತ್ತಿರ್ಬೋದು, ಕಿರಣ್ ಮಜುಮ್ದಾರ್ ಅವ್ರದ್ದು. ಸೊ ಇದ್ರದ್ದು ಮೊದಲು ನಾವು ಟೆಕ್ನಿಕಲ್ ಆಗಿ ನೋಡ್ಬೋಣ ಏನಿದೆ ಕಂಡೀಷನ್ ಅಂತ. ಸೊ ಬಯೋಕಾನಲ್ಲಿ ನೋಡುವಾಗ ಇಲ್ಲಿ ನೋಡಿ ಕನ್ಸಾಲಿಡೇಟ್ ಮಾಡಿದೆ ಆಲ್ಮೋಸ್ಟು. ಇದು ಹೈ ಬಂದು 359 ಹೈ 2018ರಲ್ಲಿ ಇದ್ದಿದ್ದು, ಆನಂತರನೂ ಕೂಡ ಬ್ರೇಕ್ ಮಾಡಿದೆ ಮತ್ತು ಹೋಗಿದೆ 487 ಹೈ ಹೋಗಿದೆ. ಆನಂತರ ತಿರುಗಿ ಕೆಳಗಡೆ ಬಂದಿದೆ, ಮತ್ತೆ ರಿಕವರ್ ಆಗ್ತಾಯಿದೆ ಮಾರ್ಕೆಟ್. ಇಲ್ಲಿ ನೋಡಿ ತಿರ್ಗಾ 376 ಹೈ ಹೋಗಿದೆ. ಸೊ ಇದನ್ನು ನೀವು ಬೇಕಂದರೆ ನೋಡಿ ಚಾರ್ಟ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಇಲ್ಲಿ ನೋಡಿ ಕನ್ಸಾಲಿಡೇಟ್ ಆಗ್ತಾಯಿದೆ. ಸೊ ಇಲ್ಲಿಂದ ಕನ್ಸಿಸ್ಟೆಂಟ್ಲಿ ಮೇಲೆ ಹೋಗ್ತಾಯಿದೆ. ಏಪ್ರಿಲ್ ಮಂತಿಂದ ನೋಡಿ 294, 300, 333, 360. ಸೊ ಇದು ಕೂಡ ಚಾನ್ಸ್ ಇದೆ. ವಾಲ್ಯೂಮ್ ನೋಡಿ, ವಾಲ್ಯೂಮ್ ಕೂಡ ಕ್ರಮೇಣವಾಗಿ ಇನ್ಕ್ರೀಸ್ ಆಗಿದೆ. ಸೊ ಇದು ಕೂಡ ನಿಮಗೆ ಹೈ ಚಾನ್ಸಸ್ ಇದೆ ರಿಟರ್ನ್ ಕೊಡೋವಂಥದ್ದು ಪೊಸಿಷನಲ್ಲಾಗಿ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಬಯೋಕಾನ್ ಬಗ್ಗೆ ನಿಮ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಇದೊಂದು ಒಳ್ಳೆ ಕ್ಯಾಪಿಟಲ್ ತುಂಬ ಚೆನ್ನಾಗಿದೆ ಬಯೋಕಾನಲ್ಲಿ. ಸೊ ಬೇಕಾದ್ರೆ ಆಗಿ ನೋಡ್ಬಿಡೋಣ ಬಯೋಕಾನ್ ಇದರಲ್ಲಿ 44,200 ಕೋಟಿ. ಸೊ ಆರ್ ಒ ಇ ಕಡಿಮೆ ಇದೆ, ಬಟ್ ಟ್ರೈ ಮಾಡಿ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ ಈ ಸ್ಟಾಕು. ಆ್ಯಂಡ್ BLK ಕಶ್ಯಪ್ ಇದು ಕೂಡ ನೋಡೋಣ. BLK ಕಶ್ಯಪ್ ಇದು ನೋಡಿ ಐ ಥಿಂಕ್ ನೋಡಿ 2017 64. ಇದು ಪ್ರೈಸ್ ತುಂಬ ಕಡಿಮೆ ಇದೆ, 71 ರೂಪಾಯಿ ಹೈ ಹೋಗಿತ್ತು. ಅದಾದಮೇಲೆ 2017 ಆದಮೇಲೆ ಆನಂತರ ಈಗ 4-7 ವರ್ಷದ ನಂತರ ಈಗ ಅದು ಹೈ ಬ್ರೇಕ್ ಮಾಡಿದೆ 68-70 ಆ ರೇಂಜಲ್ಲಿ. ಆಮೇಲೆ ನೋಡಿ ಅಲ್ಲಿಂದ ನೋಡಿ 80-98 ಹೋಗಿದೆ ಹೈ, ಆಮೇಲೆ 111 ಹೋಗಿದೆ. ಸೊ ಇದು ಕೂಡ ಕನ್ಸಿಡರ್ ಪ್ರೈಸ್ ತುಂಬ ಕಡಿಮೆ ಇದೆ. ಅಂದರೆ ವಾಲ್ಯೂಮ್ ಕೂಡ ನೋಡ್ಬೋದು, ಒಳ್ಳೆ ವಾಲ್ಯೂಮ್ ಇದರಲ್ಲಿ ಡೆವಲಪ್ ಆಗಿದೆ. BL ಕಶ್ಯಪ್ ನೋಡುವಾಗ ಇದು ಐ ಥಿಂಕ್ ಇದು ಯಾವ ಸೆಕ್ಟರಲ್ಲಿ ಬರುತ್ತೆ? ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಇದು ಕೂಡ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಆಗಿದೆ. ಸೇಲ್ಸ್ ಗ್ರೋತ್ ನೋಡೋಣ, 18% ಚೆನ್ನಾಗಿದೆ. ಸೊ ಇದು ಕೂಡ ಟ್ರೈ ಮಾಡಿ, ವಾಚ್ ಲಿಸ್ಟಲ್ಲಿ ಹಾಕಿ ಇಟ್ಕೊಳ್ಳಿ, ಒಳ್ಳೆ ರಿಟರ್ನ್ ಬರುವಂಥ ಚಾನ್ಸಸ್ ಇದೆ. ನೋಡಿ ಬ್ರೇಕ್ಔಟ್ ಆಗಿರೋದು ಇಲ್ಲಿ. ನೆಕ್ಸ್ಟ್ ನೋಡೋಣ ಕ್ಯಾಸ್ಟ್ರೋಲ್ ಇಂಡಿಯಾ. ಇದು ಲಾಸ್ಟ್ ಒಂದು ತಿಂಗಳು ಮೊದಲು ಐ ಥಿಂಕ್ ಒಂದು ವೀಡಿಯೋದಲ್ಲಿ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಪರವಾಗಿಲ್ಲ, ಇದು ನೋಡೋಣ ಮತ್ತೆ ಇದು ಟೆಕ್ನಿಕಲ್ ಬ್ರೇಕ್ಔಟ್ಸ್ ಏನು ಕೊಟ್ಟಿದೆ ಇದು ಅಂತ ನೋಡಿ. ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಮಾರ್ಕ್ ಹಾಕಿಟ್ಟಿದ್ದೆ ಇಲ್ಲಿ ಈ ರೇಂಜಲ್ಲಿ 248. ಸೊ 248 ಬ್ರೇಕ್ ಆಗಿ ಈಗ ನೋಡಿ ಅದು 278 ಹೋಗಿದೆ. ಸೊ ಇದು ಕೂಡ ನೋಡಿ ಆಲ್ರೆಡಿ ಟಾರ್ಗೆಟ್ ಕೂಡ ಮಾಡಿ ಹಾಕಿಟ್ಟಿದ್ದೀನಿ. ಇನ್ನು 399, 400 ಹೋಗುವಂಥ ಚಾನ್ಸಸ್ ಇದೆ. ಸೊ ಟ್ರೈ ಮಾಡಿ, ಇದು ಕೂಡ ಒಳ್ಳೆ ರಿಟರ್ನ್ ಕೊಡೋಂಥ ಸಾಧ್ಯತೆಗಳಿವೆ. ಬೇಕಾದ್ರೆ ಫಂಡಮೆಂಟಲ್ ಚೆಕ್ ಮಾಡ್ಕೊಳ್ಳಿ ಸ್ಕ್ರೀನಲ್ಲಿ. ಆಮೇಲೆ ನೋಡೋಣ ಡೋನಿಯರ್ ಅಂತ ಈ ಸ್ಟಾಕು. ಇದು ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಾಗ ಇದು ನೋಡಿ 85 ರೂಪಾಯಿ ಯಾವಾಗ 2017ರಲ್ಲಿ ಇದ್ದಿದ್ದು, ಆಮೇಲೆ ಕೆಳಗಡೆನೇ ಇತ್ತು. ಆಮೇಲೆ ನೋಡಿ ಇವಾಗ ಬ್ರೇಕ್ ಮಾಡಿದೆ, ಕನ್ಸಾಲಿಡೇಟ್ ಆಗ್ತಾಯಿದೆ. ಇಲ್ಲರೂ ಕನ್ಸಾಲಿಡೇಟ್ ಆಗೇ ಇದೆ. 22ರಿಂದ 23, 24 ಆಲ್ಮೋಸ್ಟ್ 1 ವರ್ಷ ಇದು ಕನ್ಸಾಲಿಡೇಟಲ್ಲೇ ಇತ್ತು. ಆಮೇಲೆ ಇವಾಗ ಅದು ಮೇಲೆ ಹೋಗ್ತಾಯಿದೆ ನೋಡಿ 123, 140 ಹೈ ಮಾಡಿ ಆಮೇಲೆ 149 ಹೈ ಮಾಡಿದೆ. ಪ್ರೈಸ್ ತುಂಬ ಕಡಿಮೆ ಇದೆ, ಬೇಕಾದ್ರೆ ಇದು ಕೂಡ ಕನ್ಸಿಡರ್ ಮಾಡ್ಬೋದು. ಮೇಲೆ ಹೋಗೋ ಚಾನ್ಸಸ್ ಕಾಣ್ತಾ ಇದೆ ನನಗೆ. 150, 200, 250 ಕೂಡ ಹೋಗ್ಬೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಬರೀ ಎಷ್ಟು ಕಡಿಮೆ ಟೈಮಲ್ಲಿ ಒಂದು 50-60 ರೂಪಾಯಿ ಮೇಲೆ ಹೋಗಿದೆ. ಓಕೆ, ಡೋನಿಯರ್ ಇದು ಫಂಡಮೆಂಟಲ್ ಒಂದು ಸಲ ಚೆಕ್ ಮಾಡೋಣ. ಫಂಡಮೆಂಟಲ್ ನೋಡುವಾಗ ಬರೀ 744 ಕೋಟಿ, ROE 18% ಇದೆ. ಆ್ಯಂಡ್ ಸೇಲ್ಸ್ ಗ್ರೋತ್ ನೋಡೋಣ. ಸೇಲ್ಸ್ ಗ್ರೋತ್ ನೋಡಿ ತುಂಬ ಚೆನ್ನಾಗಿದೆ, 31% ಇದೆ. ಓಕೆ, ಬೇರೆ ಎಲ್ಲ ಕಂಪೌಂಡಿಂಗ್ ಗ್ರೋತು ಇದೆಲ್ಲ ನೋಡುವಾಗ ಒಳ್ಳೆ ಚೆನ್ನಾಗಿದೆ. ಇದರಲ್ಲಿ FSDS ಇಲ್ಲ, ಬಟ್ ಜಸ್ಟ್ ನೀವು ವಾಚ್ ಲಿಸ್ಟಲ್ಲಿ ಹಾಕಿ ಫಾಲೋ ಮಾಡಿ ಈ ಸ್ಟಾಕ್ನ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಿಂದೂಸ್ತಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ ಅಂತ ಏನೋ ಆ ಥರ ಇರುತ್ತೆ. ಸೊ ಇದು ಕೂಡ ನೀವು ಟೆಕ್ನಿಕಲ್ ಒಂದು ಸಲ ನೋಡ್ಬಿಡೋಣ. ಟೆಕ್ನಿಕಲ್ ನೋಡುವಾಗ
ಇದು ಕೂಡ ನೋಡಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಮಲ್ಟಿಪಲ್ ಬ್ರೇಕ್ಔಟ್ ಕೊಟ್ಟಿದೆ ಇದು. ಸೊ ಕರೆಂಟ್ 270 ಹೈ ಮಾಡಿದೆ. ಸೊ ಇಲ್ಲಿಂದ ಮೇಲೆ ಹೋಗುವಂಥ ಸಾಧ್ಯತೆಗಳಿವೆ. ಅದಾದಮೇಲೆ ಎಸ್ ಎಮ್ ಫಾರ್ಮಾ ಒಂದು ಸಲ ನೋಡ್ಬಿಡೋಣ. ಎಸ್ ಎಮ್ ಫಾರ್ಮಾ ಕೂಡ ನೋಡಿ, ಇದು ಕೂಡ ಯಾವಾಗ ಬ್ರೇಕ್ಔಟು 2021 ಬ್ರೇಕ್ಔಟ್ ಕೊಟ್ಟಿದೆ. 219 ಹೈ ಹೋಗಿ 249, ಅದಾದಮೇಲೆ 285. ಸೊ ಇದು ಕೂಡ ತುಂಬ ಸಾಧ್ಯತೆಗಳಿದೆ 300 ದಾಟುವಂಥದ್ದು, 350, 300. ಸೊ ಇದು ಕೂಡ ವಾಚ್ ಲಿಸ್ಟೆಲ್ಲ ಕನ್ಸಿಡರ್ ಮಾಡಿ ಟ್ರ್ಯಾಕ್ ಮಾಡ್ತಾಯಿರಿ. ವ್ಯಾನ್ಬರಿ ನೋಡೋಣ. ವ್ಯಾನ್ಬರಿ ಕುರಿತಾಗಿ ನೋಡುವಾಗ ಇದು ಕೂಡ ನೋಡಿ, ಇದು ಚೆನ್ನಾಗಿದೆ. ಬೇಕಾದ್ರೆ ಲಾಂಗ್ ಟರ್ಮ್ಗೋಸ್ಕರ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ತುಂಬ ವರ್ಷಗಳ ನಂತರ ಇದು ಹೈ ಬ್ರೇಕ್ ಮಾಡಿದೆ. ಎಕ್ಸಾಂಪಲ್ ನೋಡೋದಾದರೆ ಯಾವಾಗಲೂ 2008 ಜನವರಿದು ಹೈ ಯಾವಾಗ ಬ್ರೇಕ್ ಮಾಡಿದೆ? 2024 8ರಿಂದ ಅಂದರೆ ಎಷ್ಟಾಯಿತು? ಆಲ್ಮೋಸ್ಟ್ 16 ವರ್ಷಗಳ ನಂತರ ಇದು ಎಷ್ಟು ಹೈ ಎಷ್ಟಿತ್ತು? 168ನ ಹೈ ಬ್ರೇಕ್ ಮಾಡಿ 211ವರೆಗೂ ಹೋಗಿದೆ. ಇಲ್ಲಿಂದ ನೋಡಿ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಆಮೇಲೆ ಕನ್ಸಾಲಿಡೇಟ್ ಆಗ್ತಾಯಿತ್ತು. ನಂತರ ತಿರ್ಗಾ ಇನ್ನೊಂದು ಗ್ರೀನ್ ಕ್ಯಾಂಡಲ್ಸ್ ಆಗಿದೆ. ಸೊ ಈ ಥರ ಬರೋವಾಗ ಗಮನ ಇಟ್ಕೊಳ್ಳಿ. ಆವಾಗಲೇ ಕಡೆ ಇದು ಇಲ್ಲಿಂದ ಮೇಲೆ ಹೋಗುವಂಥ ಚಾನ್ಸ್ ಇರುತ್ತೆ. ಇಷ್ಟು ಇಲ್ಲಿಂದ ಬೇಕಂದರೆ ನೋಡಿ, ಇದು ಇಲ್ಲೊಂದು ಇದಾಗ್ತೀನಿ, ಪ್ರೈಸ್ ರೇಂಜ್ ಹಾಕೋವಾಗ ಇಷ್ಟು ಅಂದ್ಕೊಳ್ಳಿ. ಇಲ್ಲಿಂದ ಈ ರೇಂಜ್ಗೆ ಸೇವ್ ಮಾಡೋಣ ನೋಡಿ. ಇಲ್ಲಿವರೆಗೂ ಹೋಗೋ ಚಾನ್ಸ್ ಇದೆ, 323ವರೆಗೂ ಹೋಗುವಂಥ ಚಾನ್ಸಸ್ ಇದೆ. ಇದು ಕೂಡ ವಾಚ್ ಲಿಸ್ಟ್ ಹಾಕ್ಕೊಳ್ಳಿ, ಖಂಡಿತ ಫಾಲೋ ಮಾಡಿ. ವ್ಯಾನ್ಬರಿದು ಫಂಡಮೆಂಟಲ್ ನೋಡ್ಬಿಡೋಣ ಒಂದು ಸಲ. ಬರೀ 694 ಕೋಟಿ ROE ಎಲ್ಲ ಏನಿಲ್ಲ ಇದರಲ್ಲಿ. ಬಟ್ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, 14% ಇದೆ. ಇದು ನೋಡಿ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 65%, CAGR 35%. ಸೊ ಆಮೇಲೆ ನೋಡೋಣ ವೆಲ್ಸ್ಪೂನ್ ಅಂತ ಇದೆ ಇನ್ನೊಂದು. ಇದು ಕೂಡ ಸ್ಟಾಕು ಐ ಥಿಂಕ್ ಇದು ಒಂದು ಸಲ ಟೆಕ್ನಿಕಲ್ ನೋಡ್ಬಿಡೋಣ. ವೆಲ್ಸ್ಪೂನ್ ಲಿವಿಂಗ್, ಎಸ್ ಇದು ನೋಡಿ, ಮಲ್ಟಿಪಲ್ ಬ್ರೇಕ್ಔಟ್ ಮಲ್ಟಿ ಇಯರ್ ಅಂದರೆ ಜಾಸ್ತಿ ಇಯರ್ 21ರಲ್ಲಿ 170 ಇತ್ತು. ಆನಂತರ ಇವಾಗ ಬ್ರೇಕ್ ಮಾಡಿದೆ 186. ವಾಲ್ಯೂಮ್ ಕೂಡ ಮೀಡಿಯಮ್ ಇದೆ, ವಾಲ್ಯೂಮ್ ಅಂತ ಜಾಸ್ತಿ ಏನಿಲ್ಲ. ಬಟ್ ಜಸ್ಟ್ ಫಾಲೋ ಮಾಡಿ, ಇದನ್ನು ನೋಡಿ ಮೂಮೆಂಟ್ ಯಾವ ಥರ ಇದೆ ಸ್ಟಾಕ್ದು ಅಂತ. ಸೊ ಇದು ಸ್ಟಾಕ್ಸ್ ಕುರಿತಾಗಿ ಆಗಿತ್ತು. ಸೊ ಇದೇ ರೀತಿ ನಾನು ಲಾಂಗ್ ಟರ್ಮ್ ಮಲ್ಟಿ ಇಯರ್ ಬ್ರೇಕ್ಔಟ್ಸ್, ಲಾಂಗ್ ಟರ್ಮ್ಗೋಸ್ಕರ ಸ್ಟಾಕ್ಸ್ ಬ್ರೇಕ್ಔಟ್ ಆಗ್ತಾ ಇರುತ್ತಲ್ಲ ಆ ಥರ ಅದು ರಿಲೇಟೆಡ್ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ಇದು ಯಾವುದೇ ನಾನು ಹೇಳಿರೋಂಥ ಸ್ಟಾಕ್ಸ್ ಇಲ್ಲಿ ಯಾವುದೇ ಸ್ಟಾಕ್ಸ್ ರೆಕಮೆಂಡ್ ಮಾಡ್ತಾಯಿಲ್ಲ ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ. ಜಸ್ಟ್ ಒಂದು ಓವರ್ವ್ಯೂ ಕೊಡ್ತಾಯಿದ್ದೀನಿ ಏನೆಲ್ಲ ಕಂಡೀಷನ್ ಇರುತ್ತೆ ಅಂತ. ಅದು ಬೈ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು. ಯಾಕಂದರೆ ಕಂಪ್ಲೀಟ್ ನಿಮ್ಮಲ್ಲಿ ಡಿಪೆಂಡ್ ಆಗಿದೆ. ಯಾಕಂದರೆ ಯಾರೋ ಒಬ್ರು ಹೇಳಿದ್ದಾರೆ ಅಂತ ನೀವು ಕಣ್ಣು ಮುಚ್ಕೊಂಡು ಬೈ ಮಾಡೋದಲ್ಲ, ನೀವು ಅನಲೈಸ್ ಮಾಡಿ. ಆ ಥರ ಆಲ್ಮೋಸ್ಟ್ ಯಾವಾಗಲೂ ತಿಳ್ಕೊಂಡು ಬ್ರೇಕ್ಔಟ್ಸ್ ಬರೋವಾಗ ಚಾನ್ಸಸ್ ತುಂಬ ಇರುತ್ತೆ. ಅದು ಮಲ್ಟಿಪಲ್ ಬ್ರೇಕ್ಔಟ್ಸ್ ಈ ಥರ ಇವಾಗ ಕಾಣ್ತಿದೆಯಲ್ಲ, 1, 2 ಈ ಥರ 3-4 ಬ್ರೇಕ್ಔಟ್ಸ್ ಇದ್ದರೆ ಮತ್ತು ವಾಲ್ಯೂಮ್ ಕೂಡ ಇದ್ದರೆ ಖಂಡಿತ ಅಂಥ ಸ್ಟಾಕ್ಸ್ ಮೇಲೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಲಾಂಗ್ ಟರ್ಮ್ ಮಾಡೋರು ಕೂಡ ಬೇಕಂದರೆ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಹೇಳಿದ್ದೆ, ರಿಕೋ ಆಟೋ ಇದೆ, NTPC, BPL, BPCL, ONGC, ಇಂಡಿಯಾ ಸಿಮೆಂಟ್ಸ್ ಇದೆಲ್ಲ ಕನ್ಸಿಡರ್ ಮಾಡಿ. ಯಾಕಂದರೆ ಇಂಡಸ್ ಟವರ್, ಸೊ ಇದೆಲ್ಲ ಲಾಂಗ್ ಟರ್ಮ್ಗೋಸ್ಕರ 2 ವರ್ಷ 3 ವರ್ಷ ಈ ಥರ ಖಂಡಿತ ಈ ಡೆಫಿನೆಟ್ಗಳು. ಯಾಕಂದರೆ ಇದೆಲ್ಲ ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ಕೊಟ್ಟಿದೆ. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡಿ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ನನ್ನ ವೀಡಿಯೋಗಳನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರತಿ ವಾರ ನಾನು ಟೈಮ್ ಸಿಕ್ಕಿದಾಗೆಲ್ಲ ಹೊಸ ವೀಡಿಯೋಗಳು ಹಾಕ್ತಾಯಿರ್ತೀನಿ ಸ್ಟಾಕ್ ಕುರಿತಾಗಿ. ನೆಕ್ಸ್ಟ್ ನೋಡೋಣ ಇದೇ ರೀತಿ ಯಾವುದನ್ನ ಸ್ಟಾಕ್ಸ್ ಬ್ರೇಕ್ಔಟ್ಸ್ ಇರೋದಾದರೆ ವಿಡಿಯೋ ಮಾಡ್ತೀನಿ. ತುಂಬ ಥ್ಯಾಂಕ್ಸ್, ಧನ್ಯವಾದ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.